ಏನದೆ ಏನ ಏನ ನಮ್ಮ ಟೀಮಿನ ಇಬ್ರು ಇಲ್ಲಿ ಏದೇಸರು ಬಿಟ್ಕೊಂಡಿದ್ದಾರೆ ನೋಡಿ. ಒಬ್ರು ಇವರು, ಇನ್ನೊಬ್ರು ನಮ್ಮ ಬಾಬು. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇಂದು 26/5/24 ಸೋನ್ಪ್ರಯಾಗಕ್ಕೆ ಹೊರಟಿದ್ದೇವೆ. ಈಗ ಕೇದಾರ್ನಾಥಿಗೆ ಹೊರಡಲಿಕ್ಕೋಸ್ಕರ ಸೋನ್ಪ್ರಯಾಗ ಹೋಗಿ ಅಲ್ಲಿಂದ ಕೇದಾರ್ನಾಥಿಗೆ ಹೋಗ್ತಿದ್ದೇವೆ. ಈಗೆಲ್ಲ ಬೆಳಗಿನ ಜಾವ 4 ಗಂಟೆ ಎಲ್ಲ ಹೊರಡ್ತಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬಸ್ ಬರ್ತದೆ, ಅದರಲ್ಲಿ ಕುತ್ಕೊಂಡು ಸೋನ್ಪ್ರಯಾಗಕ್ಕೆ ಪ್ರಯಾಣ ನೋಡೋಣ. ಬೆಳಿಗ್ಗೆ ಎಲ್ಲರೂ ಹೊರಡ್ತಿದ್ದೇವೆ. ಈಗ 4:15 ಆಗಿದೆ. ನಮ್ಮ ಡ್ರೈವರ್ ಅವರು ಮೇಲ್ಗಡೆ ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಹೊರಡ್ತಿದ್ದೇವೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಟೀ ಬ್ರೇಕಿಗೆ ನಿಲ್ಲಿಸಿದ್ದೇವೆ. ಸುಂದರವಾದ ದೃಶ್ಯದೊಂದಿಗೆ ನಮ್ಮ ಇಂದಿನ ಬೆಳಗಿನ ಟೀ ಮಾಡ್ತಿದ್ದಾರೆ. ಎಲ್ಲರೂ ಟೀ ಕುಡಿಲಿಕ್ಕೋಸ್ಕರ ನಿಂತಿದ್ದಾರೆ. ಇಲ್ಲಿ ಇದರ ಹಿಂದೆ ಬಹಳಷ್ಟು ಸುಂದರವಾದ ದೃಶ್ಯವಿದೆ, ಇಲ್ಲಿ ನೀವು ಕಾಣಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ ಈಗೆಲ್ಲ ಗಾಡಿ ಬ್ಲಾಕ್ ಆಗಿದೆ. ಇದೀಗ ಕೇದಾರ್ನಾಥಿಗೆ ಹೋಗುವಂಥ ಜಾಗ ನಡುವಿನಲ್ಲೇ ಬ್ಲಾಕ್ ಆಗಿದೆ. ಇದನ್ನೀಗ ನೋಡ್ತಾ ಹೋಗ್ತಿದ್ದೇವೆ. ನೋಡೋಣ ಎಲ್ಲಿವರೆಗೆ ಬ್ಲಾಕ್ ಆಗಿದೆ ಅಂತೇಳಿ. ನೋಡಿ ಸ್ನೇಹಿತರೆ, ನಾವೀಗ ಪಾಟ ಎಂಬ ಜಾಗದಲ್ಲಿ ಸಿಕ್ಕಿಬಿದ್ದಿದ್ದೇವೆ. ಎಲ್ಲ ಫುಲ್ಲು ರಶ್ ಇದೆ, ಹಾಗಾಗಿ ಇಲ್ಲಿದ್ದೇವೆ. ಇಲ್ಲೇ ಹೆಲಿಕಾಪ್ಟರ್ ಇದೆ. ಹೆಲಿಕಾಪ್ಟರ್ನ ಟಿಕೆಟಿಗೋಸ್ಕರ ಮಾತಾಡಿಗೆ ಹೋಗಿದ್ದಾರೆ. ಎಲ್ಲ ಹೋಗಕ್ಕೆ ಸಿಗೋದಿಲ್ಲ ಟಿಕೆಟ್ ಎಲ್ಲ, ಒಂದು ಆನ್ಲೈನ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮತ್ತೆ ಯಾರು ಮೋಸ ಹೋಗಬೇಡಿ, ಹೆಲಿಕಾಪ್ಟರ್ನ ಟಿಕೆಟ್ ಮಾಡಿ ಹೋಗಿ ಕರೆಕ್ಟಾಗಿ ಅದರ ಬಗ್ಗೆ ಮಾಹಿತಿ ತಿಳಿದುಕೊಂಡು ಮಾಡಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಇಲ್ಲಿ ಈಗ ನಾವೆಲ್ಲ ಹೋಟ್ಲಲ್ಲಿ ನಾಷ್ಟ ಮಾಡಿ ಬೆಳಿಗ್ಗೆ ಆಯ್ತಿದ್ದೇವೆ. ನಮ್ಮ ಗಾಡಿ ಎಷ್ಟೋ ಹಿಂದೆ ಇದೆ, ನೀವಾಗ ನೋಡಿದರೆ. ಅದೀಗ ಬಾರ್ಕೆಟ್ ಓಪನ್ ಆದ ಮೇಲೆ ಬಿಡೋದು ಅಂತೇಳಿ ಆಯಿತು. ಈಗ ನಾವು ಯಾವುದೇ ದಾರಿ ಕಾಣದೆ ಇಲ್ಲಿಗೆ ಇದ್ದೇವೆ. ಈಗ ನೋಡಬೇಕು ಮುಂದೆ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ಗೌರಿಕುಂಡ್ನವರೆಗೆ ಹೋಗಬೇಕು. ಈಗ ಪಾಠದಲ್ಲಿದ್ದೇವೆ. ಪಾಠದಿಂದ ಗೌರಿಕುಂಡಿಗೆ ಹೋಗುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಷ್ಟೇ. ಈಗ ನಾವು ಸೀತಾಪುರಿಗೆ ಬಂದಿದ್ದೇವೆ. ಸೀತಾಪುರದಿಂದ ಗೌರಿಕುಂಡಿಗೆ ಹೋಗಲಿಕ್ಕೆ ಜೀಪ್ ಮಾಡಬೇಕು. ಅದಕ್ಕೋಸ್ಕರ ನಡೀಲಿಕ್ಕಿದ್ದು 1 ಕಿಲೋಮೀಟರ್. ಅಲ್ಲಿಂದ ಸೋನ್ಪ್ರಯಾಗ ಹೋಗಿ ಸೋನ್ಪ್ರಯಾಗದಿಂದ ಗೌರಿಕುಂಡಿಗೆ ಜೀಪ್ ಮಾಡಬೇಕು. ಇಲ್ಲಿ ಪೊಲೀಸ್ ಸ್ಟೇಷನ್ ಸೋನ್ಪ್ರಯಾಗ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ನಾವು. ಇಲ್ಲಿ ನೋಡೋದು ಜನರ ರಶ್. ರಿಜಿಸ್ಟ್ರೇಷನಿಗೆ ಭಾಳಷ್ಟು ಜನರು ಇದ್ದಾರೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಇಲ್ಲಿ ನಮ್ಮ ID ಕೊಟ್ಟು ರಿಜಿಸ್ಟ್ರೇಷನ್ ಆದಮೇಲೆ ಮತ್ತೆ ನಾವು ಜೀಪ್ ಹಿಡಿದುಕೊಂಡು ಹೋಗಬೇಕು. ನಾವೀಗ ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ಈಗ ನಮಗೆ ಟ್ಯಾಕ್ಸಿಗೆ ಲೈನ್ ನೀವು ತೋರುವುದು. ಅಲ್ಲಿ ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ನಾವು ಟ್ಯಾಕ್ಸಿಗೆ ನಿಲ್ಲಬೇಕಾಗ್ತದೆ. ಇದು ಟ್ಯಾಕ್ಸಿ ಲೈನ್. ಇಲ್ಲಿ ಕುದುರೆಗಳ ಗಾಡಿಯಲ್ಲಿ ಹೋಗ್ತಿದ್ದೇವೆ. ಎಲ್ಲ ರಸ್ತೆ ಬದಿಯಲ್ಲಿ ಇದ್ದಾರೆ. ಎಲ್ಲ ಯಾತ್ರಿಗಳು ಹೋದವರು ಬರ್ತಾ ಇದ್ದಾರೆ. ನಾವು ಟ್ಯಾಕ್ಸಿಗೋಸ್ಕರ ಹೋಗ್ತಾ ಇದ್ದೇವೆ. ಇನ್ನು ಸಹ ನಾವು ಲೈನಲ್ಲಿ ಹೋಗ್ತಿದ್ದೇವೆ ನಮ್ಮ ಟ್ಯಾಕ್ಸಿ ಹಿಡಿಲಿಕ್ಕೆ. ನಮ್ಮೆಲ್ಲ ಗ್ರೂಪ್ಗಳಲ್ಲಿ ಇದ್ದಾರೆ. ಹಿಂದುಗಡೆ ಇವರೆಲ್ಲ ಹಿಂದುಗಡೆ ಇದ್ದಾರೆ. ಹಿಂದುಗಡೆ ಸಹ ಲೈನ್ ಇದೆ. ಇಲ್ಲಿ ಪುನಃ ಚೆಕ್ಕಿಂಗ್ ಇದ್ದಂತಿದೆ. ಅಲ್ಲಿ ನಮಗೆ ಈ ಬ್ರಿಡ್ಜಿನಲ್ಲಿ ಹೋಗ್ಲಿಕ್ಕಿದೆ. ಈಗ ನೋಡೋಣ, ಎಲ್ಲ ಲೈನಲ್ಲಿ ನಿಂತಿದ್ದೇವೆ. ಬ್ರಿಡ್ಜ್ ಮುಖಾಂತರ ಹೋಗ್ತಿದ್ದೇವೆ ನಾವು. ಅಲ್ಲಿ ಹೋಗಿ
ಪಾಸಾಗಿ ಗಾಡಿ ಸಿಗಬೇಕಷ್ಟೇ. ಎಲ್ಲರೂ ನೋಡಿ ಎಷ್ಟು ದೊಡ್ಡ ಲೈನ್ ಇದೆ ನೋಡಿ ಗಾಡಿ. ಏನದೆ ಏನ ಏನ ಇಲ್ಲಿ ಈಗ ಬೆಳಿಬೇಕು, ಆದರೆ ಇಲ್ಲಿ ಅಷ್ಟು ಸುಲಭದಲ್ಲಿ ಇಲ್ಲ. ಹುಡುಕಿಕೊಂಡು ಹೋಗ್ಬೇಕು. ಇಲ್ಲಿ ನಮಗೆ ಲೈನ್ ನಿಂತ ಪ್ರಕಾರ ಭಾಳಷ್ಟಿತ್ತು, ಆದರೆ ಈಗ ಆಗ್ತಿಲ್ಲ ನೋಡಿ. ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ ಎಲ್ಲಿ ಏನು ಅಂತೇಳಿ. ನೋಡೋಣ ಯಾವ ಜೀಪ್ ಸಿಗ್ತದೆ ಹೇಳಿ. ಕೊನೆಗೂ ನಮಗೆ ಜೀಪ್ ಸಿಕ್ಕಿದೆ. ಈಗ ಎಲ್ಲರೂ ಜೀಪ್ನಲ್ಲಿ ಇದ್ದೇವೆ. ಈಗಾಗಲೇ ಭಾಳ ಕಷ್ಟದಿಂದ ಜೀಪ್ ಸಿಕ್ಕಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಹೊರಡ್ತಿದ್ದೇವೆ. ಇಲ್ಲಿ ಜೀಪ್ ಇಟ್ಟಿಗೆ ತುಂಬ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಆದರೆ ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಲೈನಲ್ಲಿ ತುಂಬ ನಿಂತುಕೊಂಡು ಬಂದು ಕೊನೆಯಲ್ಲಿ ನಮಗೆ ಜೀಪ್ ಸಿಗ್ತದೆ ಅಂತ ಹೇಳುವಾಗ ನಿರಾಸೆ ಆಗ್ತದೆ. ಯಾಕಂತ ಹೇಳಿದ್ರೆ ಓಪನ್ ರೋಡಿಗೆ ಬಿಟ್ಟು ಬಿಡ್ತಾರೆ. ನಾವೇ ಜೀಪನ್ನು ಹುಡುಕಿಕೊಂಡು ಹೋಗಿ ಏನೋ ಗಲಾಟೆ ಮಾಡಿಕೊಂಡು ಜೀಪ್ ಹಿಡಿದಿದ್ದೇವೆ. ಈಗ ನಾವು ಕೂತ್ಕೊಂಡಿದ್ದೇವೆ. 1-1.5 ಗಂಟೆ ಲೈನಲ್ಲಿ ನಿಂತು ಕೊನೆಗೂ ಸಾಮಾನ್ಯವಾಗಿ ಬಂದು ರೋಡಿನಲ್ಲಿ ಹಿಡಿಯುವಂಥ ಪದ್ಧತಿ ಇಲ್ಲಿದೆ. ಹಾಗಾಗಿ ಇಲ್ಲಿ ಬರುವವರು ಅದಕ್ಕೆಲ್ಲದಕ್ಕೂ ರೆಡಿಯಾಗಿ ಬನ್ನಿ. ಎಲ್ಲ ಉಪ್ಪಿನಕಾಯಿ ಥರ ಇದ್ದಾರೆ ನೋಡಿ ಗಾಡಿಯಲ್ಲಿ. ಯಾರ ಮುಖವು ತೋರ್ತಾ ಇಲ್ಲ ಸರಿಯಾಗಿ. ಎಲ್ಲ ಮಳೆ ಬಂತು, ಹಾಗಾಗಿ ಬ್ಯಾಗುಗಳನ್ನೆಲ್ಲ ಒಬ್ಬರ ಮೇಲೆ ಒಬ್ಬರನ್ನು ಇಟ್ಕೊಂಡು ಎಲ್ಲ ಗಾಡಿಯಲ್ಲಿ ಕುತ್ಕೊಂಡಿದ್ದಾರೆ. ಉಪ್ಪಿನಕಾಯಿ ಬಿದ್ದಾಗಿದ್ದಾರೆ ನೋಡಿ ಎಲ್ಲ ಹಿಂದುಗಡೆ. ಆದರೂ ಸಹ ಕಡೆ ಕೈಯೆಲ್ಲ ವಿಶ್ ಮಾಡ್ತಿದ್ದಾರೆ. ನೋಡೋಣ, ಇದೇ ರೀತಿಯಲ್ಲಿ ಹೋಗ್ತಿದ್ದೇವೆ ನಾವು. ಇದೀಗ ಗೌರಿಕುಂಡಿಗೆ ಹೋಗ್ತಿದ್ದೇವೆ. ಗೌರಿಕುಂಡಿಗೆ ಹೋಗುವಂಥ ದಾರಿಯೊಂದು ವಿಚಿತ್ರವಾಗಿದೆ. ಎಲ್ಲ ಗುಡ್ಡೆಯ ನಡು, ಒಂದು ಬದಿಯಲ್ಲಿ ನದಿ, ಇನ್ನೊಂದು ಬದಿಯಲ್ಲಿ ಗುಡ್ಡ. ಅದನ್ನೆಲ್ಲ ದಾಟಿಕೊಂಡು ಹೋಗ್ತಿದ್ದೇವೆ ಜೀಪಲ್ಲಿ. ಇಲ್ಲಲ್ಲಿ ನಿಲ್ತದೆ ಜೀಪ್. ಭಾಳಷ್ಟು ಒಂದು ಕಷ್ಟಕರ, ಆದರೂ ಸಹ ಹೋಗ್ತಿದ್ದೇವೆ. ನಾವು ಇಲ್ಲಿ ಬಂದು ತಲುಪಿದ್ದೇವೆ. ಇದು ನೀವು ನೋಡ್ಬೋದು, ಭಾಳಷ್ಟು ಕಷ್ಟದಲ್ಲಿ ಇಲ್ಲಿ ಬಂದು ತಲುಪಿದ್ದೇವೆ. ಎಲ್ಲ ಜೀಪುಗಳ ರಾಶಿ ಹಾಗೂ ನಮ್ಮ ಟೀಮ್ ಎಲ್ಲ ಈಗ ಬಂದಿದ್ದಷ್ಟೇ. ಈಗ ತಾನೇ ನಾವಿಲ್ಲಿ ಬಂದಿದ್ದೇವೆ ಗೌರಿಕುಂಡಕ್ಕೆ. ಇನ್ನು ಗೌರಿಕುಂಡಕ್ಕೆ ಹೋಗಬೇಕು. ನಾವು ಕುದುರೆ ಹಿಡಿದುಕೊಂಡು ಗೌರಿಕುಂಡದಿಂದ ಕೇದಾರನಾಥಗೆ ಹೋಗ್ಲಿಕ್ಕಿದ್ದೇವೆ. ಕುದುರೆ ಹಿಡ್ಕೊಂಡೆಲ್ಲ ಏರಿಕೊಂಡು ಅಂತ ಹೇಳ್ತಿದ್ದಾರೆ ನಮ್ಮ ಶಶಾಂಕರ ತಂದೆಯವರು. ಹಾಗೆ ಅವರ ತಾಯಿಯವರು ಸುಮತಿಯಲ್ಲಿದ್ದಾರೆ, ಶಶಾಂಕರ್ ಅವರು. ನೋಡಿ ಅವರು ವಿಶ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಖುಷಿಯಲ್ಲಿದ್ದಾರೆ ಕೇದಾರನಾಥಗೆ ಹೋಗುವಂತಹ. ನೋಡೋಣ, ಇನ್ನು ಕುದುರೆಯನ್ನು ಏರಿ ಇರುವರು ಹೀರೋಯನ್ನು ಹೋಗಲಿದ್ದೀವಿ. ಎಲ್ಲರೂ ಬರ್ತಿದ್ದಾರೆ. ಈಗ ನಾವು ಕುದುರೆಗೋಸ್ಕರ ಇಡ್ಲಿಕ್ಕೆ ಹೋಗ್ತಿದ್ದೇವೆ. ಇದು ಎಲ್ಲಿ ನೋಡಿದ್ರಲ್ಲಿ ಲೈನು. ಕುದುರೆಗಾಗಿ ನಾವೀಗ ಹೋಗ್ತಾ ಇದ್ದೇವೆ. ಯಾಕಂತೇಳಿದರೆ ಇದು ಎಲ್ಲಿ ನೋಡಿದ್ರಲ್ಲಿ ಲೈನು. ಕೆಲವು ಕಡೆಗೆ ಗಾಡಿಗಳಿಗೆ ಲೈನು, ಕೆಲವು ಕಡೆಗೆ ಕುದುರೆ ಹಿಡಿಲಿಕ್ಕೆ ಲೈನು. ನೋಡೋಣ, ಅದು ಇಲ್ಲಿ ಪುನಃ ಲೈನ್ ಕುದುರೆಗೋಸ್ಕರ. ಅಲ್ಲಿ ಕೆಳಗೆ ಬರೋರ ಲೈನ್. ಎಲ್ಲಿ ನೋಡಿದ್ರಲ್ಲಿ ಜನರ ರಶ್ಶು, ಜನಗುಂಬಳಿ. ನಮ್ಮ ಟೀಮಿನ ಇಬ್ಬರು ಇಲ್ಲಿ ಏಜಸ್ಸರು ಬಿಟ್ಕೊಂಡಿದ್ದಾರೆ ನೋಡಿ. ಒಬ್ಬರು ಇವರು ನಿರ್ಮಲ, ಇನ್ನೊಬ್ಬರು ನಮ್ಮ ಬಾಬಾ. ಭಾಳ ಖುಷಿಯಲ್ಲಿದ್ದಾರೆ. ಹಾಗೂ ನಮ್ಮ ಇವರು ಸಮೇತ ಇದ್ದಾರೆ ಅಲ್ಲಿ. ಹಾಗೂ ನಮ್ಮ ಇಬ್ಬರು ಹಿರಿಯರು. ನೀವು ಕಾಣ್ಬೋದು ಇಲ್ಲಿ ಅವರು ಯಾವ ರೀತಿಯಲ್ಲಿ ಫುಲ್ಲನ್ನು ಬೆನ್ನಿಗೆ ಕಟ್ಟಿ ಈ ಗುಡ್ಡೆಯಲ್ಲಿ ಹೋಗ್ತಾರೆ ಅಂತ. ಭಾಳಷ್ಟು ಜನನಿಬಿಡ ಜಾಗ ನೀವು ಇದು ನೋಡ್ತೀರಿ. ಭಾಳಷ್ಟು ಕಂಜೆಸ್ಟೆಡ್ ಜಾಗ. ಇದರಲ್ಲಿ ಹೋಗಬೇಕಾಗ್ತದೆ. ಆದರೂ ಎಲ್ಲರೂ ಮುಸುಳಿಕೊಂಡು ಹೋಗ್ತಾ ಇದ್ದಾರೆ. ನೋಡು, ಈಗ ಸ್ವಲ್ಪ ಆರಾಮಾದಂಥ ರೋಡ್ ಇದೆ ಇಲ್ಲಿ. ಅದು ಸಹ ಗುಡ್ಡಗಳ ಸುತ್ತ ಇರುವಂತಹ ಜಾಗ ಅತ್ಯದ್ಭುತ.
ನಾವೀಗ ಇಲ್ಲಿ ಕುದುರೆ ಜಾಗಕ್ಕೆ ಬಂದಿದ್ದೇವೆ. ಕುದುರೆ ಮಾತಾಡಲಿಕ್ಕೆ ನೀವೆಲ್ಲ ನೋಡ್ಬೋದು, ಹಿಂದುಗಡೆ ಎಲ್ಲ ಇಲ್ಲಿ ಕುದುರೆ ಮಾತಾಡ್ತಿದ್ದಾರೆ. ನಮ್ಮವರೀಗ ಕುದುರೆ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾರೆ. ಇಲ್ಲಿಂದ ಶುರುವಾಗ್ತದೆ ಎಲ್ಲ ಕುದುರೆಗಳು, ಯಾತ್ರಾರ್ಥಿಗಳು. ಇದು ನಮ್ಮ ಇದರ ಗೇಟ್, ಇದು ಈ ಗೇಟಿಂದ ಹೋಗ್ತಿದ್ದೇವೆ ಈಗ. ನೋಡೋಣ, ಎಲ್ಲ ಕುದುರೆಗಳು ಇಲ್ಲಿ ನೋಡಿ ಸಾಲು ಸಾಲಾಗಿ ಹೋಗ್ತಿದೆ. ಡೋಲಿಯಲ್ಲಿ ಸಮೇತ ಜನರು ಹೋಗ್ತಿದ್ದಾರೆ. ಇಲ್ಲಿಂದ ಎಂಟ್ರಿ ಆಗ್ತದೆ. ಕೊನೆಗೂ ಇಲ್ಲಿ ಕುದುರೆ ಸಿಕ್ಕಿ ಕುದುರೆಯಲ್ಲಿ ಹೋಗು ಅಂತೇಳಿ ಆಯಿತು. ಈಗ ಹೋಗ್ತಾ ಇದ್ದೇನೆ ಕುದುರೆಯಲ್ಲಿ. ಎಲ್ಲರೂ ಬರ್ತಿದ್ದಾರೆ ನೋಡೋಣ. ಎಲ್ಲರೂ ಸಹ ಬರ್ತಾ ಇದ್ದಾರೆ ಕೇದಾರ್ನಾಥ್ನಿಂದ. ನಾವು ಕುದುರೆಯಲ್ಲಿ ಮುಂದೆ ಹೋಗ್ತಿದ್ದೇವೆ. ಶಶಾಂಕ್ ಅವರ ಹಿಂದೆಯವರು ಕುತ್ಕೊಂಡ್ರು. ಎಲ್ಲರೂ ಸಹ ಬರ್ತಾ ಇದ್ದಾರೆ ಕುದುರೆಯಲ್ಲಿ. ಇಲ್ಲಿ ಡೋಲಿ ಇಲ್ಲಿದೆ. ಈ ಡೋಲಿಯಲ್ಲಿ ಕುತ್ಕೊಂಡು ಹೋಗೋರಿದ್ದಾರೆ ಹಾಗೂ ಕುದುರೆಯಲ್ಲಿ ಕುತ್ಕೊಂಡು ಹೋಗೋರಿದ್ದಾರೆ. ನಾವು ನಡೆದುಕೊಂಡು ಹೋಗಬೇಕು ಎನ್ನುವಂತಹ ಒಂದು ಆಸೆ ಇನ್ನೇ ರಚಿದಾಗೆ ಆಗಿದೆ. ಸಿಕ್ಕಾಪಟ್ಟೆ ಜನರು, ಸುತ್ತಮುತ್ತ ಜನರು, ಎಲ್ಲಿ ನೋಡಿದ್ರು ಜನರೇ ಜನರು. ಕೆಲವರು ಕುದುರೆಯಲ್ಲಿ ಹೋಗ್ತಿದ್ರೆ, ಕೆಲವರು ನಡೆದುಕೊಂಡು ಹೋಗ್ತಾ ಇರ್ತಾರೆ, ಕೆಲವರು ಡೋಲಿಯಲ್ಲಿ ಹೋಗ್ಕೊಂಡಿರ್ತಾರೆ. ಕುದುರೆಯಲ್ಲಿ ಬರ್ತಾ ಇದ್ದಾರೆ ಹೆಚ್ಚಿನವರು ಕುದುರೆನ ಆರಿಸಿದ್ರೆ, ಕೆಲವರು ನಡ್ಕೊಂಡು ಹೋಗ್ತಾರೆ. ನಡೆದುಕೊಂಡು ಹೋಗುವಂತಹ ಒಂದು ಥ್ರಿಲ್ಲೇ ಬೇರೆ. ಆ್ಯಕ್ಚುಲಿ ನಮಗೆಲ್ಲ ನಡೆದುಕೊಂಡು ಹೋಗಬೇಕು ಅಂತೇಳಿ ಇತ್ತು. ಆದರೆ ಏನು ಮಾಡೋದು, ನಮ್ಮಲ್ಲಿ ಹಲವರು ದೇಹ ಸ್ಥಿತಿ ಸರಿಯಾಗಿಲ್ಲ ನಡೆದುಕೊಂಡು ಹೋಗುವಷ್ಟು. ಅದಕ್ಕೋಸ್ಕರ ನಾವು ಕುದುರೆಯನ್ನು ಆರಿಸಬೇಕು. ಅವರೆಲ್ಲ ಹೋಗ್ತಾ ಇದ್ದಾರೆ ಕುದುರೆಯಲ್ಲಿ. ಇಲ್ಲೊಬ್ಬರಿದ್ದಾರೆ, ಇಲ್ಲೊಬ್ಬರಿದ್ದಾರೆ. ಹಾಗೇನೆ 2, 4, 5 ಜನ ನಾವು ಒಟ್ಟಿಗಿದ್ದೇವೆ. ಉಳಿದವರು ಹಿಂದುಗಡೆ ಇರಬೇಕು. ನೋಡೋಣ, ಎಲ್ಲ ಕೇದಾರ್ ನಡೆ ಸಾಗ್ತಿದ್ದೇವೆ. ಬಹಳಷ್ಟು ಸುಂದರವಾದ ದೃಶ್ಯದಿಂದ ಸೇರಿದಂಥ ಈ ಜಾಗ. ಎಲ್ಲ ಡೋಲಿ ಇಲ್ಲಿ ಇರುವವರು. ಒಂದು ರೆಸ್ಟಿಂಗ್ ಜಾಗ. ಎಲ್ಲ ನಡುವಿನಲ್ಲಿ ಏನಾದರೂ ತಿನ್ಕೊಂಡು ಹೋಗಲಿಕ್ಕೆ ಪುನಃ ಸಾಕ್ತಿದ್ದೇವೆ. ಅತ್ಲಾಗೆ ಕಣಿವೆ, ಅದರ ಬದಿಯಲ್ಲಿ ಸಾಗ್ತಾ ಇದ್ದೇವೆ ನಾವು. ವಸಂತರು ಸಹ ನಮ್ಮ ಹಿಂದೆ ಇದ್ದಾರೆ. ಎಲ್ಲ ನಮ್ಮ ಟೀಮ್ ಬರ್ತಾ ಇದೆ ಹಿಂದುಗಡೆ. ವಸಂತರಿದ್ದಾರೆ, ವಸಂತರ ಹಿಂದೆ ನಿಶ್ಮಿತ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವರೆಲ್ಲ ಹಿಂದಿನಿಂದ ಬರ್ತಾ ಇದ್ದಾರೆ. ಎಲ್ಲ ರೀತಿಯ ತಿಂಡಿ ತಿನಿಸುಗಳು ನಿಮಗೆಲ್ಲ ಸಿಗ್ತದೆ. ಹೋಗುವಾಗ ಮಧ್ಯದಲ್ಲಿ ಅಲ್ಲಲ್ಲಿ ಎಲ್ಲ ಸಣ್ಣ ಸಣ್ಣ ಹೋಟೆಲ್ಗಳು, ತಿಂಡಿ ತಿನಿಸುಗಳು ಎಲ್ಲ ತಿನ್ಕೊಂಡು ಹೋಗಲಿಕ್ಕೆ ವ್ಯವಸ್ಥೆ ಇದೆ. ಆದರೂ ಈ ಸಲ ಜನ ಬಹಳಷ್ಟು ಜಾಸ್ತಿ ಇದ್ದಾರೆ. ಹಾಗಾಗಿ ಎಲ್ಲಿ ನೋಡಿದ್ರಲ್ಲಿ ರಶ್ಶೇ ರಶ್. ಸ್ನೇಹಿತರೆ, ದೂರದಲ್ಲಿ ತೋರ್ತದ ನೋಡಿ, ಅಲ್ಲಿ ದೂರದಲ್ಲಿ ಮಳೆ ಹೊಳಿತಾ ಇದೆ. ಅಡಿಗು ಇಲ್ಲಿ ನೋಡಿ, ಕುದುರೆಗಳಿಗೆ ಬೆಲ್ಲ ತಿನ್ನಿಸ್ತಾ ಇದ್ದಾರೆ. ಚೆನ್ನಾಗಿ ಬೆಲ್ಲ ತಿಂತಾ ಇದ್ದಾರೆ.
ನೋಡುವುದಿಲ್ಲಿ ಕುದುರೆಗಳಿಗೆ ಬೆಲ್ಲ ತಿನ್ನಿಸುವಂಥದ್ದು. ಇದು ಅವುಗಳಿಗೆ ಹೆಚ್ಚು ಶಕ್ತಿ ಕೊಡಬೇಕು. ಎಲ್ಲ ಕುದುರೆಗಳಿಗೆ ಇಲ್ಲಿ ಬೆಲ್ಲ ತಿನ್ನಿಸ್ತೀವಿ. ನಾವೀಗ ಕೇದಾರ್ನಾಥಿಗೆ ಹೋಗುವ ಇನ್ನೊಂದು 5 ಕಿಲೋಮೀಟರ್ ಹಿಂದೆ ಇದ್ದೇವೆ. ಈಗ ಇನ್ನು 5 ಕಿಲೋಮೀಟರ್ ಹೋಗಲಿಕ್ಕೆ ಸಾಧಾರಣ 2 ಗಂಟೆ ಬೇಕಂತ ಹೇಳ್ತಾ ಇದ್ದಾರೆ ಅವರು. ಕೊನೆಗೆ ನಾವು ಕೇದಾರ್ನಾಥಿನ ಒಂದು ಕ್ಯಾಂಪು ಅಲ್ಲಿಗೆ ಬಂದು ಮುಟ್ಟಿದ್ದೇವೆ. 9:30 ಆಯಿತು ಬರಬೇಕಾದ್ರೆ. 4:00 ಹೊರಟವರು 9:30 ಬಂದು ಟೋಟಲ್ 5 ಗಂಟೆ ಕುದುರೆಯಲ್ಲಿ ಬರಲಿಕ್ಕೆ ಆಯಿತು. ಸೊ ನಾವೀಗ ಇಲ್ಲಿ ಬಂದು ಟೆಂಟಿಗೋಸ್ಕರ ಕಾಯ್ತಿದ್ದೇವೆ. ಅವರೆಲ್ಲ ನಮ್ಮವರು ಕುತ್ಕೊಂಡವರಿಗೆ ತೋರ್ಬೋದು. ಈಗ ಟೆಂಟ್ ಸಿಕ್ಕಿದ ಮೇಲೆ ಟೆಂಟಿಗೆ ಹೋಗ್ಬೋದು. ಹಾಗಾಗಿ ಇಂದಿನ ವಿಡಿಯೋನು ಇಲ್ಲಿಗೆ ಮುಗಿಸಿ ಎಲ್ಲರಿಗೂ ಶುಭವಾಗಲಿ. ಬಾಯ್ ಸ್ನೇಹಿತರೆ, ನಮಸ್ಕಾರ. ಈಗ ಕೇದಾರ್ನಾಥಿಗೆ ಹೊರಟಿದ್ದೇವೆ. ಬೆಳಿಗ್ಗೆ ಮಧ್ಯರಾತ್ರಿ 2 ಗಂಟೆಗೆ ಎದ್ಕೊಂಡು ಹೋಗ್ತಿದ್ದೇವೆ. ವಿಪರೀತ ಚಳಿ ಬೇರೆ ಇದೆ. ನಮ್ಮವರೆಲ್ಲರೂ ಹೊರಟಿದ್ದಾರೆ. ನೋಡೋಣ, ಕೇದಾರಕ್ಕೆ ಬಂದು ದರ್ಶನ ಮಾಡೋಣ. ಯಾಕಂತ ಹೇಳಿದ್ರೆ ಅಲ್ಲಿ ಲೈನ್ ನಿಂತರೆ ಬೆಳಗಿನ ಜಾವ 5 ಗಂಟೆಗೆ ದೇವರ ಗುಡಿಯ ಬಾಗಿಲು ಓಪನ್ ಆಗ್ತದೆ. ಆಗ ದರ್ಶನ ಆಗುವ ಸಾಧ್ಯತೆ ಇದೆ. ಲೈನಲ್ಲಿ ನಿಂತಾಗ ನಮಗೆ ಸಾಧಾರಣ ಒಂದು 7 ಗಂಟೆ ಹೊತ್ತಿಗೆ ಆಗುವಂತಾದರೂ ಚಾನ್ಸ್ ಸಿಗುವುದು ಅಂತ ಹೇಳಿ ಈಗ ಬೆಳಿಗ್ಗೆ ಬೇಗನೆ ಎದ್ದು ಹೋಗುವ ತರತರಿಯಲ್ಲಿದ್ದೇವೆ. ನೋಡೋಣ. ಈಗ ಸಹ ಮಧ್ಯರಾತ್ರಿಯಲ್ಲಿ ನಡೆದುಕೊಂಡು ಬರ್ತಿದ್ದಾರೆ ನೋಡಿ. ಇವರೆಲ್ಲ ರಾತ್ರಿ ಹೊರಟು ಕಾಲ್ನಡಿಗೆಯಲ್ಲಿ ಬರುವವರು ಇವರೆಲ್ಲ. ಇದೊಂದು ವಿಚಿತ್ರ ಆದರೂ ಸಹ ಸತ್ಯ. ಬೆಳಿಗ್ಗೆ ಮಧ್ಯರಾತ್ರಿಯಲ್ಲೇ ಎಲ್ಲ ಅಂಗಡಿಗಳು ಓಪನಿಂಗ್ ಅಂಗಡಿ. ಇಲ್ಲಿ ನಾವು ರೆಸ್ಟ್ ಮಾಡಿಕೊಂಡು ಹೋಗ್ತಿದ್ದೇವೆ. ಇವರೆಲ್ಲ ರಾತ್ರಿಯೇ ಓಪನ್ ಮಾಡಿ ಕುತ್ಕೊಂಡಿದ್ದಾರೆ. ಜನರೆಲ್ಲ ಬರ್ತಾ ಇದ್ದಾರೆ ಅಲ್ಲಿ. ನೋಡೋಣ. ಕೊನೆಗೂ ದೂರದಲ್ಲಿ ಕೇದಾರ್ನಾಥ್ ದೇವಸ್ಥಾನ ತೋರ್ತಿದೆ. ಅಂತೂ ಇಂತೂ ರಾತ್ರಿಯಿಂದ ನಡೆದುಕೊಂಡು ಬಂದು ನಾವೀಗ ಹತ್ತಿರ ಆಗ್ತಿದ್ದೇವೆ. ಕೊನೆಗೂ ಕೇದಾರ್ನಾಥ್ನ ಹತ್ತಿರ ಬರ್ತಿದ್ದೇವೆ. ಎಲ್ಲರೂ ದೂರದಲ್ಲಿ ತೋರ್ತಿದ್ದೆ ನೋಡಿ. ಅತ್ಯಂತ ಅದ್ಭುತವಾದಂಥ ಪ್ರಸಿದ್ಧಿಯಾದಂತಹ ಕೇದಾರ್ನಾಥ್ ದೇವಾಲಯ ನೀವು ಇಲ್ಲಿ ಕಾಣ್ತಿದ್ದೀರಿ. ಗಂಟೆಯ ನಾದ ಹೇಳ್ತಿದೆ. ಜನರೆಲ್ಲರೂ ದೇವರ ದರ್ಶನಕ್ಕೋಸ್ಕರ ಕಾಯ್ತಿದ್ದಾರೆ. ಕೇದಾರ್ನಾಥ್ ಎನ್ನುವಂತಹ ಸುಪ್ರಸಿದ್ಧವಾದಂಥ ದೇವಾಲಯ ಇದಾಗಿದೆ. ರಾತ್ರಿಯಿಂದಲೇ ನಿಂತ ಲೈನ್ ಹಾಗೂ ತೋರುತ್ತಿರುವಂತಹ ಕೇದಾರ್ನಾಥ್ ದೇವಸ್ಥಾನ. ಭಾಳಷ್ಟು ರಶ್ ಇದೆ ನೋಡಿ. ಇಲ್ಲಿ ನಾವೀಗ ಲೈನಲ್ಲಿದ್ದೇವೆ. ಭಾಳಷ್ಟು ರಶ್ ಇದೆ. ಭಾಳ ಹಿಂದುಗಡೆ ಸಿಕ್ಕಿದೆ ನೋಡೋದು. ನಾವೀಗ ಲೈನಲ್ಲಿದ್ದೇವೆ. ಈ ಲೈನ್ನಿಂದ ಎಡಭಾಗದಲ್ಲಿ ತೋರುವಂಥ ದೃಶ್ಯ ನೋಡಿ, ಎಷ್ಟು ಸುಂದರವಾಗಿದೆ. ಮಂಜು ತುಂಬಿದ ಬಹಳಷ್ಟು ಸುಂದರವಾದಂಥ ಎಷ್ಟು ಸುಂದರವಾಗಿದೆ. ಹಿಂದೆ ಹಾಕೊಂಬೈತೀನಿ ಫೋರ್ಸ್. ಹಾಂ, ನಮ್ಮ ಗ್ರೂಪ್ ಇಲ್ಲಿ ಕಾಯ್ತಾ ಇದೆ. ಇದು ನೋಡಬೇಕು ಎಷ್ಟು ಹೊತ್ತಾಗ್ತದೆ ಅಂತೇಳಿ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಎಲ್ಲ ತಂಡದ ಸದಸ್ಯರು ಇಲ್ಲಿ ಬಂದಿದ್ದಾರೆ. ಅಬ್ಬಾ, ಎಲ್ಲರೂ ಕಾಯ್ತಾ ಇದ್ದೇವೆ. ಇವರೆಲ್ಲ ಅವರವರದೇ ಲೋಕದಲ್ಲಿದ್ದಾರೆ. ಚಳಿಯಲ್ಲಿ, ವಿಪರೀತ ಚಳಿಯಲ್ಲಿ ಕೈ ತಿಕ್ತಿದ್ದಾರೆ. ಇವರೊಂದಿದ್ದಾರೆ. ಎಲ್ಲರೂ ಕೂತ್ಕೊಂಡು ದರ್ಶನಕ್ಕಾಗಿ ಕಾಯ್ತಿದ್ದಾರೆ. ಇಲ್ಲಿ ಎಲ್ಲರೂ ಕಾಯ್ತಿದ್ದಾರೆ ದರ್ಶನಕ್ಕಾಗಿ. ಬಿಡೇ ಬೀಡು. ಈಗಾಗಲೇ ದೇವಸ್ಥಾನದಲ್ಲಿ ಮಂತ್ರಘೋಷ ಕೇಳ್ತಿದೆ. ಸ್ವಲ್ಪ ಹೊತ್ತಿನಲ್ಲಿ ಬಿಡ್ಬೋದು, ನೋಡೋಣ. ಈಗ ತಾವೇ ನಾವು ಹತ್ತಿರ ಆಗ್ತಿದ್ದೇವೆ. ಸ್ವಲ್ಪ ಹೊತ್ತಿನಲ್ಲಿ
ದೇವಸ್ಥಾನ ಹೋಗ್ಲಿದ್ದೇವೆ. ಕಾಣ್ಬೋದು ಎಲ್ಲ ಜನನೇ ಬಿಡ. ಈಗ ನಾವು ಹೋಗ್ತಿದ್ದೇವೆ ಲೈನಲ್ಲಿ. 6:25ಕ್ಕೆ ಇಲ್ಲಿ ನಮಗೆ ಎಂಟ್ರಿ ಆಗುವಂತಹ ಒಂದು ಭಾಗ್ಯ ಸಿಕ್ಕಿದೆ. ಇಲ್ಲಿ ಕಾಣ್ಬೋದು ಕೇದಾರನಾಥ ದೇವಸ್ಥಾನ ನಮಗೆ ತೋರ್ತಿದೆ ಇಲ್ಲಿ. ನೋಡಿ ಸ್ನೇಹಿತರೆ, ಈಗ ನಾವು ರಾತ್ರಿ 2:30 ಗಂಟೆ ಲೈನಲ್ಲಿ ನಿಂತಿದ್ದೇವೆ. ಈಗ ಇಲ್ಲಿ ಬರ್ತಾ ಇದ್ದೇವೆ, ಇಷ್ಟು ಹತ್ತಿರ ಆಗ್ತಾ ಇದ್ದೇವೆ. ಇನ್ನೂ ಇದೆ ಹೋಗಲಿಕ್ಕೆ. ಈಗಾಗಲೇ ಗಂಟೆ 8 ಆಗ್ತಾ ಬಂತು, 8 ಆಯಿತು. ಆದರೂ ಸಹ ಇನ್ನೂ ಸಹ ಹೋಗ್ಲಿಕ್ಕಿದೆ. ನೋಡೋಣ, ಈ ಸರದಿಯಲ್ಲಿ ಕಾಯ್ತಾ ಹೋಗ್ತಿದ್ದೇವೆ. ನೋಡಿ, ನಮ್ಮ ಇವರು ಸುಂದರವಾದಂಥ ನಾಮ ಹಾಕಿದ್ದಾರೆ. ಎಲ್ಲರೂ ನಾಮ ಹಾಕಿದ್ದಾರೆ. ಭಾಳ ಅದ್ಭುತ. ಈತ ಬಡಿಸಿ ಬೊಕ್ಕದಲ್ಲಿ ಇವರು ಎಲ್ಲರೂ ನಾಮ ಹಾಕ್ತಾರೆ. ಇಲ್ಲಿ ನಿಮಗೆ ತೋರುವುದೇ ಭೀಮಶಿಲಾ. ಇದು ನಿಮಗೆ ಗೊತ್ತಿರ್ಬೋದು, 2013ರಲ್ಲಿ ಬಂದಂತಹ ಒಂದು ದೊಡ್ಡ ಪ್ರವಾಹದಲ್ಲಿ ನಮ್ಮ ಈ ದೇವಸ್ಥಾನದ ಹಿಂಭಾಗದಲ್ಲಿ ಬಂದು ನಿಂತಹ ಕಲ್ಲು ಇದು ಭೀಮಶಿಲಾ ಕಲ್ಲು ಹೇಳಿ. ಈ ಕಲ್ಲು ನಿಂತರಿಂದ ಈ ದೇವಸ್ಥಾನಕ್ಕೆ ಆಗುವಂತಹ ದೊಡ್ಡ ಅವಘಡ ತಪ್ಪಿದೆ ಅಂತೇಳಿ ವಾಡಿಕೆಯಿದೆ. ಹಾಗೂ ಇದು ಹೊರಳಿಕೊಂಡು ಬಂದಂಥ ಜಾಗ ಸಮೇತ ನಿಮಗೆ ಅಲ್ಲಿ ತೋರ್ತಿದೆ. ಹಿಂದುಗಡೆಯಲ್ಲಿ ದೂರದಲ್ಲಿ ನಿಮಗೆ ತೋರ್ತಾ ಇದೆ ನೋಡಿ. ಆ ಜಾಗದಲ್ಲಿ ಬಂದಿರ್ಬೋದು ಅಂತೇಳಿ ನಮ್ಮ ಹಿಂದುಗಡೆ ಎಲ್ಲ ಹಿಮದ ಬೆಟ್ಟ. ಹಾಗೂ ಇದು ಇಲ್ಲಿ ಕಾಣುವುದೇ ಭೀಮಶಿಲಾ. ಕೇದಾರನಾಥಿನ ಅದ್ಭುತ ದೃಶ್ಯವನ್ನು ನೀವಿಲ್ಲಿ ಕಾಣಬಹುದು. ಇಕ್ಕೆಲಲ್ಲಿ ಎದ್ದು ನಿಂತಹ ಗುಡ್ಡದ ನಡುವಿನಲ್ಲಿ ಸಾಗುತ್ತಿರುವ ಈ ದಾರಿಯಲ್ಲಿ ಕೇದಾರನಾಥ್ ಇದೆ. ಅತ್ಯಂತ ಸುಂದರವಾದ ಹಿಮ ಮುಸುಕಿದ ಈ ಒಂದು ವಾತಾವರಣದಲ್ಲಿ ಕೇದಾರನಾಥನ್ನು ನೋಡುವುದೇ ಬಹಳಷ್ಟು ಸುಂದರ. ಅತ್ಯಂತ ಭಕ್ತಾದಿಗಳಿಂದ ಜನನಿಬಿಡವಾದಂತಹ ಈ ಕೇದಾರನಾಥ್ ಬಹಳ ಮನಸ್ಸಿಗೆ ಮುದ ಕೊಡ್ತಿದೆ ಸ್ನೇಹಿತರೆ. ನೀವಿಲ್ಲಿ ಕಾಣಬಹುದು ಕೇದಾರನಾಥಿನ
ಇಕ್ಕೆಲಗಳಲ್ಲಿ ಜನಸ್ತೋಮವೇ ಜನಸ್ತೋಮ. ಅದರ ನಡುವಿನಲ್ಲಿ ನಾವೆಲ್ಲ ಹೋಗ್ತಿದ್ದೇವೆ, ಸಾಕ್ತಿದ್ದೇವೆ. ಅಕ್ಕಪಕ್ಕದ ಭಕ್ತಾದಿಗಳು ಹಾಗೂ ಅಲ್ಲಿಯ ಸನ್ಯಾಸಿಗಳು ಬಹಳಷ್ಟು ಜನರು ಗುಂಪು ಗುಂಪಾಗಿ ಸೇರಿದ್ದಾರೆ. ಇಲ್ಲಿರುವುದೇ ಇನ್ನೊಂದು ಜಾಗ, ಕೇದಾರನಾಥಿನ ಹಿಂಭಾಗ ಭೀಮ್ಶಿಲಾ. 2013ರಲ್ಲಿ ಬಂದಂತಹ ನೆರೆಗೆ ದೇವಸ್ಥಾನಕ್ಕೆ ಅಡ್ಡವಾಗಿ ನಿಂತ ಭೀಮ್ಶಿಲಾ. ಇಲ್ಲಿ ನಡೆಯುತ್ತಿರುವುದೇ ಕೇದಾರನಾಥಿನ ಆರತಿ. ಸಂಜೆಯ ಕತ್ತಲಿನಲ್ಲಿ ಕಾಣುತ್ತಿರುವುದೇ ಈ ಆರತಿ. ಬಹಳಷ್ಟು ಸುಂದರವಾದಂತಹ ಈ ದೃಶ್ಯ ನೋಡುಗರ ಮನಸ್ಸನ್ನು ಬಹಳಷ್ಟು ಮುದಗೊಳಿಸುತ್ತೆ. ಅದಲ್ಲದೆ ಬಂದಂಥ ಭಕ್ತಾದಿಗಳಿಗೆ ಭಕ್ತಿಯ ಪರಾಕಾಷ್ಠೆಯು ಇಲ್ಲಿ ದೊರಕುತ್ತದೆ. ಬಹಳಷ್ಟು ಭಕ್ತಾದಿಗಳು ಇಲ್ಲಿ ನೆರೆದಿದ್ದು ಅಲ್ಲಲ್ಲಿ ಡಮರುಗಳು ಹಾಗೂ ಕುಂಕುಮ ಇಡುವಂತಹ ಕಾರ್ಯಕ್ರಮಗಳು ಸುತ್ತಮುತ್ತ ನಡೆಯುತ್ತಿರುತ್ತದೆ ಸ್ನೇಹಿತರೆ. ಎಲ್ಲಿ ನೋಡಿದರಲ್ಲಿ ಭಕ್ತಾದಿಗಳ ಜನಸ್ತೋಮ, ಆರತಿ ಹಾಗೂ ತಲೆಗೆ ಕುಂಕುಮ. ನೀವಿಲ್ಲಿ ಕಾಣುವುದೇ ಆರತಿ. ಜನರೆಲ್ಲರೂ ಕೈ ಎತ್ತಿ ಆರತಿಯನ್ನು ಸ್ವೀಕರಿಸುತ್ತಿದ್ದಾರೆ. ಸುಂದರವಾದಂತಹ ಕೇದಾರನಾಥನ ದರ್ಶನ ನೀವಿಲ್ಲಿ ಕಾಣಬಹುದು. ಕಿಕ್ಕಿರಿದ ಭಕ್ತಾದಿಗಳು ಕೇದಾರನಾಥನ ಪೂಜೆಯನ್ನು ಮನತುಂಬಿ ಕಂಡರು. ಬಹಳಷ್ಟು ಭಕ್ತಾದಿಗಳು ದೇವಸ್ಥಾನದ ಸುತ್ತಮುತ್ತ ತಮ್ಮ ಅಭಿಲಾಷೆಗಳನ್ನು ತೀರಿಸುತ್ತಿರುವುದು ಕಂಡುಬಂದಿತು. ದೇವರ ದರ್ಶನಕ್ಕೆ ಸಾಲು ಸಾಲಾಗಿ ನಿಂತದ್ದನ್ನು ನೀವಿಲ್ಲಿ ನೋಡಬಹುದು. ಅವರವರ ಮನಸ್ಸಿನ ಅಭಿಲಾಷೆಗಳನ್ನು ಕೇದಾರನಾಥಿಗೆ ಬಂದು ಪ್ರಸನ್ನರಾಗುವುದನ್ನು ನೀವಿಲ್ಲಿ ಕಾಣಬಹುದು. ಪ್ರತಿಯೊಬ್ಬರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕೆ ಕಾಯುವುದನ್ನು ನೀವಿಲ್ಲಿ ನೋಡಬಹುದು. ಇದೇ ಕೇದಾರನಾಥ್. ನೋಡಿ ಸ್ನೇಹಿತರೆ, ನಾವೆಲ್ಲ ಬಂದು ಇಲ್ಲಿ ಅವತ್ತು ಎಲ್ಲ ಕಾರ್ಯಕ್ರಮ ಮುಗಿಸ್ತೇವೆ. ಒಳ್ಳೆ ರೀತಿಯಲ್ಲಿ ದರ್ಶನ ಆಗಿದೆ. ನಮ್ಮವರೆಲ್ಲರೂ ಖುಷಿಯಲ್ಲಿ ಇಲ್ಲಿ ಇದ್ದಾರೆ. ಎಲ್ಲರೂ ನಮ್ಮ ಕೇದಾರನಾಥಿಗೆ ಬಂದು ದರ್ಶನ ಮಾಡಿದ್ದೇವೆ. ಎಲ್ಲ ಸಂತುಷ್ಟ ಆಗಿದೆ ಅಂತ ಇಂದಿನ ವಿಡಿಯೋ ಮುಗಿಸಿದ್ದೇನೆ.